ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು. ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ. ಅವ್ರಿಗೆ ಯಾವುದೇ ಅಭಿವೃದ್ಧಿ, ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನ ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ಒಟ್ಟು ವಿರೋಧ ಮಾಡಿದ್ರು. ಸೊಲ್ಯೂಷನ್ ಏನು? ಈಗ ಅವ್ರು ಹೇಳ್ತಾ ಇದ್ದಾರೆ, ಯಾರೊಬ್ಬ MP ಬಂದು ಮಾತಾಡ್ತಾ ಇದ್ದಾರೆ, ಇದನ್ನ ರೈಲ್ ಮಾಡಿ ಅಂತ ಅಂದ್ಬಿಟ್ಟು. ಎಲ್ಲಿದೆ ರೈಲ್ ಮಾಡಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮಾಡ್ಲಿ ರೈಲು. ಅದೇನೋ RTPS ಇದನ್ನ ಮಾಡ್ಬೇಕಂತೆ, ಅದೇ ನಾವು BRTS. ಏನಂತ ತಲೆ ಇದೆಯಾ? ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ RTPS ಮಾಡಕ್ಕೆ? ದಿನಕ್ಕೆ 100 ಜನ ಸಾಯ್ತಾರಷ್ಟೇ. ಜಾಗ ಎಲ್ಲಿದೆ? ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಜಗದೀಶ್ ಶೆಟ್ಟರು, ಇವತ್ತು ಸಕ್ಸಸ್ ಆಗಿಲ್ಲ. ಅದು ಮಾಡಕ್ಕೆ ಎಲ್ಲಿ ಜಾಗ ಇದೆ ಹೇಳಿ? ಇಟ್ ಇಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲ್ ಆಗಿ ಅದೆಲ್ಲ ಪಾಸಿಬಲ್ ಇಲ್ಲ. ಸೊಲ್ಯೂಷನ್ ಕೊಡ್ಲಿ. ಟೀಕೆ ಮಾಡೋದು, ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ. ಒಂದು ಸೊಲ್ಯೂಷನ್ ಕೊಡ್ಲಿ. ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಅಂದ್ರೆ ಒಪ್ಕೋಣ. ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ಇದ್ರಲ್ಲ, ನಾನು ಒಂದು ಕರೆ ಕೊಡಕ್ಕೆ ಗೊತ್ತಿದೆ ನನಗೂ. ಸಹಿ ಸಂಗ್ರಹ ಅವ್ರಕಿನ್ನ ಸಂಘಟನೆ, ಅವ್ರೊಂದು ಸಂಸ್ಥೆ ಇಟ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು. ನನಗೆ ಸಂಸ್ಥೆನೇ ಇಲ್ಲ, ಬರೀ ಪಕ್ಷದಲ್ಲಿ ನಾವು ಸಂಘಟನೆ ಮಾಡ್ತಾರೆ. ಅವರು ಸಂಘಟನೆ ಒಂದು RSS ಸಂಘಟನೆ ಇಲ್ಲ ಅಂತಂದ್ರೆ ಅವ್ರ ಪಾರ್ಟಿ ಝೀರೋ. ಇವತ್ತೇನಾರು ಅವ್ರ ಪಾರ್ಟಿ ಬದುಕಿದೆ ಅಂದ್ರೆ RSS ಇಂದ. ಅವ್ರು ಬೇರೆ ಏನೇನು ಅವ್ರ ಹತ್ರ ಏನು ಅಸ್ತ್ರ ಏನಿಲ್ಲ. ಅಲ್ಲೂ ಎಲ್ಲ ಒಂದು 20% ಬಿಟ್ರೆ ಮಿಕ್ಕಿದವರೆಲ್ಲ ಪೊಲ್ಯೂಟ್ ಆಗೋಗ್ಬಿಟ್ಟಿರೋರೆ. ದಳದಿಂದ ಹೋಗಿರೋರು, ಕಾಂಗ್ರೆಸ್ ಇಂದ ಹೋಗಿರೋರು, ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು ಎಲ್ಲ. ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರು ಸಹಿ ಸಂಗ್ರಹ ಮಾಡ್ತಾ ಇದಾರೆ, ಬಹಳ ಸಂತೋಷ. ಮಾಡ್ಲಿ, ಜಾಗೃತಿ ಮೂಡಿಸ್ಲಿ, ಸೊಲ್ಯೂಷನ್ ಕೊಡ್ಲಿ ಅಷ್ಟೇ. ಏನ್ ಮಾಡಬೇಕು ಅಂತ ಸೊಲ್ಯೂಷನ್ ಕೊಡ್ಲಿ, ಅದ್ರ ಪ್ರಕಾರ ಮಾಡೋಣ. ಏನು ಯಾವ ರೀತಿ ಆಲ್ಟರ್ನೇಟಿವ್ ಮಾಡಬೇಕು, ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸ್ಲಿ ಅವರು. ಅದು ಕೂಡ ಗಮನಿಸಕ್ಕೆ ನಾನು ತಯಾರಿದ್ದೆ. ಅಶೋಕ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಬಿಜೆಪಿ ನಾಯಕರಿಗೆ ಧಮಕಿ ಹಾಕ್ತಾ ಇದ್ದಾರೆ. ರಾಮಮೂರ್ತಿಗಾಯ್ತು, ತೇಜಸ್ವಿ ಸೂರ್ಯಗಾಯ್ತು, ಎಲ್ಲರಿಗೂ ಧಮಕಿ ಹಾಕ್ತಾ ಇದ್ದಾರೆ. ರಾಮಮೂರ್ತಿಗೆ ಧಮಕಿ ಹಾಕ್ಲಿ, ಪಾಪ ನಮ್ಮ ಹುಡುಗನೇ ಅವನು. ತೇಜಸ್ವಿ ಸೂರ್ಯ ಏನ್ ಅವನಿಗೆ ಸ್ವಲ್ಪ ಅವನಿಗಿನ್ನ ಈಗ ನಾನು ಎಳ್ಸಂದ್ರೆ ನೀನ್ ತಿರ್ಗಾ ಏನೇನೋ ನೀನೇ ನನಗೆ ಹೇಳ್ಕೊಡ್ತಾ ಇದೀಯ ಎಳ್ಸ ಹೇಳು ಅಂತ ಅಂದ್ಬಿಟ್ಟು. ಅವ್ನು ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದ್ರು. ಅಲ್ಲೋಗಿ ಅಮೆರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ದೆ, ಪಾಪ ಅವ್ರ ಪರ್ಮಿಷನ್ ಇಲ್ದೆ, ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕಿದ್ರು. ಮದುವೆಕ್ಕಿಂತ ಮುಂಚಿತವಾಗಿ ಲೆಟರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋಮೋನಿಯಲ್ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡ್ಲಿ ನೋಡೋಣ. ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ, ಮೆಟ್ರೋ ಅಲ್ಲಿ ಓಡಾಡ್ಲಿ. ಯಾರು ಬೇಡ ಅಂತಾರೆ? ಆಟೋಲ್ ಓಡಾಡ್ಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಹೇಳ್ತಿದ್ದಾರೆ ಕಾರ್ ಇರೋರು ಬರೀ 100% ಅಷ್ಟೇ, ಉಳಿದವರೆಲ್ಲ ನೀನ್ ಬಿಡಪ್ಪ ಫಸ್ಟ್, ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತವಾಗಿ? ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ಏನ್ ಸ್ಟೇಟಸ್? ಓಡಾಡೋ, ಟ್ರೈನಲ್ಲೇ ಓಡಾಡೋ, ಮೆಟ್ರೋ ಓಡಾಡೋ. ಯಾರು ಬೇಡ ಅಂತ ಹೇಳಿದವ್ರು ನಿನ್ಗೆ? ಅಶೋಕ್ಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ನೇತೃತ್ವದಲ್ಲೇ, ನಿನ್ನ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್. ಯಾರು ಬೇಕು ಮೆಂಬರು? ನೀವೇ ಯಾವ ಟೆಕ್ನಿಕಲ್ ಪೀಪಲ್ ಹೇಳ್ತೀರಾ ಹೇಳಿ, ಆ ಟೆಕ್ನಿಕಲ್ ಪೀಪಲ್ಲೇ ಹಾಕೋಣ. ಯು ಗಿವ್ ಎ ಸೊಲ್ಯೂಷನ್. ಐ ವಾಂಟ್ ಸೊಲ್ಯೂಷನ್. ನಾಳೆಯಿಂದ ಕಾಂಗ್ರೆಸ್ ನಾಯಕರು